everyone. So in this video we will be continuing with exercise 6.5, that is absolute maxima and minima. Okay, so we will be starting with question number 5. Okay, so question number 5, find the absolute maximum value and absolute minimum value of the following function. So we should find absolute maximum value and absolute minimum value. So ಇಷ್ಟ ನೋಡ್ರಿ, ಲೋಕಲ್ ಮ್ಯಾಕ್ಸಿಮಾ ಅಂತಿಲ್ಲ, ಏನೈತಿ ಇಷ್ಟ ಇರೋದು absolute maximum and absolute minimum ಅಂತ ಐತಿ. We should find absolute maximum and absolute minimum of the following functions. So the first function which is given is f of x equal to x cube, where x belongs to minus 2 comma 2. f of x equal to x cube where x belongs to minus 2 comma 2. So ಈ ಫಂಕ್ಷನ್ ಇಂದ ನಾವೇನು ಕಂಡುಹಿಡಿಯಬೇಕು, we should find absolute maximum and absolute minimum. So absolute maximum ಅಂದ್ರೆ ಏನು, ಎಲ್ಲಕ್ಕಿಂತ ಜಾಸ್ತಿ. absolute minimum ಅಂದ್ರೆ ಎಲ್ಲಕ್ಕಿಂತ ಕಡಿಮೆ. ಸೊ ಟೋಟಲಿ ಎಷ್ಟು ಮಿನಿಮಮ್ ವ್ಯಾಲ್ಯೂಸ್ ಬರ್ತದೆ ಅದರೊಳಗಡೆ ಎಲ್ಲಕ್ಕಿಂತ ಕಡಿಮೆ. absolute maximum ಅಂದ್ರೆ ಟೋಟಲಿ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅದು ಎಲ್ಲಕ್ಕಿಂತ ಜಾಸ್ತಿ, ಅದಕ್ಕೆ ಏನು ಕರೀತಾರೆ absolute maximum. ಸೊ ನೆನ್ಪಿಟ್ಕೋರಿ, ಯಾವಾಗ ಈ ಟೈಪ್ ಇಂಟರ್ವಲ್ಸ್ ಕೊಟ್ರಂದ್ರೆ, ಯಾವಾಗ ಈ ಟೈಪ್ ಕ್ಲೋಸ್ಡ್ ಇಂಟರ್ವಲ್ಸ್, ಈ ಟೈಪ್ ಇಂಟರ್ವಲ್ಸ್ ಅಂತ ಕೊಟ್ರಂದ್ರೆ ತಿಳ್ಕೊಂಡ್ಬಿಡ್ರಿ, ದ್ಯಾಟ್ ಈಸ್ ದ ಕ್ವಶನ್ ವಿಚ್ ಬಿಲಾಂಗ್ಸ್ ಟು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಅಬ್ಸಲ್ಯೂಟ್ ಮಿನಿಮಮ್. ಈ ಟೈಪ್ ಕ್ಲೋಸ್ಡ್ ಇಂಟರ್ವಲ್, ಈ ಟೈಪ್ ಬೌಂಡ್ರೀಸ್ ನ ಕೊಟ್ಟರು minus 2 comma 2 ಹಿಂಗೇನು ಕೊಟ್ಟರಲ್ಲ, ಈ ಟೈಪ್ ಕ್ಲೋಸ್ಡ್ ಬೌಂಡ್ರೀಸ್ ನ ಕೊಟ್ರಂದ್ರೆ ನೀವು ಅವಾಗ ಏನು ತಿಳ್ಕೋಬೇಕು, ದಿಸ್ ಈಸ್ ದ ಕ್ವಶನ್ ಬೇಸ್ಡ್ ಆನ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಅಬ್ಸಲ್ಯೂಟ್ ಮಿನಿಮಮ್ ಅಂತ ತಿಳ್ಕೋಬೇಕು. ಓಕೆ, ಸೊ ಹೆಂಗ್ ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ. ಸೇಮ್ ಸ್ಟೆಪ್, ಡಿಫರೆನ್ಶಿಯೇಟ್ ಮಾಡ್ರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು 3x² ಬಂತು. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ರಿ, ಏನು ಬರುತ್ತೆ 3x² ಇದೇನು ಬರುತ್ತೆ 6x ಬರುತ್ತೆ. ತಿಳಿತಾ? ಸೊ ಟರ್ನಿಂಗ್ ಪಾಯಿಂಟ್ ಬೇಕಂದ್ರೆ ಏನು ಮಾಡ್ತೀರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಸೊ 3x² ಈಕ್ವಲ್ ಟು 0, ದೇರ್ಫೋರ್ x ಈಕ್ವಲ್ ಟು 0. ಸೊ ಕ್ರಿಟಿಕಲ್ ಪಾಯಿಂಟ್ ಅಥವಾ ಟರ್ನಿಂಗ್ ಪಾಯಿಂಟ್ ನಿಮ್ಗೆ ಆಲ್ರೆಡಿ ಸಿಕ್ತು, ಹೌದಾ? ಸೊ ಒಂದು ಏನು ಚೇಂಜ್ ಅಂತಂದ್ರೆ, ಅಲಾಂಗ್ ವಿತ್ ಯುವರ್ ಕ್ರಿಟಿಕಲ್ ಪಾಯಿಂಟ್ x ಈಕ್ವಲ್ ಟು 0 ಏನಿದೆಲ್ಲ, ಓಕೆ, ಸೊ ಇದು ಮ್ಯಾಕ್ಸಿಮಮ್ ಬರ್ತಿಲ್ಲ ಚೆಕ್ ಮಾಡ್ಬೇಕು, ಏನು ಮಾಡ್ತೀರಿ, ಇದು ಮ್ಯಾಕ್ಸಿಮಮ್ ಬರ್ತಿಲ್ಲ ಚೆಕ್ ಮಾಡ್ಬೇಕು ಏನು ಮಾಡ್ತೀರಿ. ಸೊ ಸಿಂಪಲ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ 0 ಹಾಕ್ತೀರಿ. ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ 0 ಹಾಕಿದ್ರೆ ಏನು ಮಾಡ್ತೀರಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಜಾಗದಾಗ 0 ಹಾಕಿದ್ರೆ 6 into 0 ಏನಾಯ್ತು, 0 ಆಯ್ತು. ತಿಳಿತಾ ಇದು? ಸೊ ಹಂಗೆ. ಸೊ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಗೊತ್ತಾಯ್ತು, x ಈಕ್ವಲ್ 0 ಬಂತು. ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಥವಾ ಅಬ್ಸಲ್ಯೂಟ್ ಮಿನಿಮಮ್ ಕೊಟ್ಟಾಗ ಇನ್ನೊಂದು ಕೆಲಸ ನೀವೇನು ಮಾಡ್ಬೇಕಂದ್ರೆ, ಅಲಾಂಗ್ ವಿತ್ ದ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಯಾವುದು, ಇಲ್ಲ 0 x ಈಕ್ವಲ್ 0 ಇದು, ದಿಸ್ ಈಸ್ ಕ್ರಿಟಿಕಲ್ ಪಾಯಿಂಟ್. x ಈಕ್ವಲ್ 0 ಈಸ್ ಕ್ರಿಟಿಕಲ್ ಪಾಯಿಂಟ್. ಅಲಾಂಗ್ ವಿತ್ ದ ಕ್ರಿಟಿಕಲ್ ಪಾಯಿಂಟ್ ನೀವೇನು ಕನ್ಸಿಡರ್ ಮಾಡ್ಬೇಕಂದ್ರೆ, ಯು ಶುಡ್ ಕನ್ಸಿಡರ್ ದ ಇಂಟರ್ವಲ್ಸ್ -2 ಮತ್ತು 2. ಸೊ ಇಂಟರ್ವಲ್ ಇನ್ ಸ್ಟಾರ್ಟಿಂಗ್, ಇಂಟರ್ವಲ್ ಇನ್ ಬಿಗಿನಿಂಗ್, ಅದನ್ನು ಕನ್ಸಿಡರ್ ಮಾಡ್ಬೇಕು. x ಈಕ್ವಲ್ 0 ಅಂತ ಆಲ್ರೆಡಿ ಐತಾ. ಸೊ x ಈಕ್ವಲ್ 0 ನೀವು ಕಂಡಿದ್ದೀರಿ, ದಿಸ್ ಈಸ್ ಒನ್ ಟರ್ನಿಂಗ್ ಪಾಯಿಂಟ್. ಇದನ್ನ ಬಿಟ್ಟು ಉಳ್ಕಿದ್ದನ್ನು ಕನ್ಸಿಡರ್ ಮಾಡಬೇಕು. ಉಳ್ಕಿದ್ದನು ಅಂದ್ರೆ ಯಾವುದು, x ಈಕ್ವಲ್ ಟು -2, x ಈಕ್ವಲ್ ಟು -2, x ಈಕ್ವಲ್ ಟು +2. ಇವು ಎಲ್ಲಿಂದ ಬಂದು, -2 ಮತ್ತು 2 ಇವು ಎಲ್ಲಿಂದ ಬಂದು, -2 ಮತ್ತು 2 ಇವು ಎಲ್ಲಿಂದ ಬಂತು, -2 ಮತ್ತು 2, -2 ಮತ್ತು 2, ಓಕೆ. x ಈಕ್ವಲ್ 0, -2 ಮತ್ತು 2 ಏನದಲ್ಲ, ಇವು ಬೌಂಡ್ರೀಸ್, ಲೆಫ್ಟ್ ಬೌಂಡ್ರಿ, ರೈಟ್ ಬೌಂಡ್ರಿ, ಇವನು ಕನ್ಸಿಡರ್ ಮಾಡ್ಬೇಕು. ಸೊ ಕನ್ಸಿಡರ್ ಮಾಡಿ ನೀವೇನು ಮಾಡ್ರಿ, ಫಂಕ್ಷನ್ ಇದರೊಳಗಡೆ ಹಾಕ್ರಿ, ಫಂಕ್ಷನ್ ಒಳಗಡೆ ಹಾಕ್ರಿ ಎಲ್ಲ ವ್ಯಾಲ್ಯೂಸ್. x ಈಕ್ವಲ್ 0, x ಈಕ್ವಲ್ -2, x ಈಕ್ವಲ್ 2 ಇದನ್ನು ಫಂಕ್ಷನ್ ಒಳಗಡೆ ಹಾಕ್ರಿ. ಫಂಕ್ಷನ್ ಏನಿದೆ ನೋಡ್ರಿ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x³ ಐತೆ, ಹೌದಾ? ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ x³ ಐತೆ. ಸೊ ಇದ್ರೊಳಗಡೆ 0 ಹಾಕ್ರಿ. x ಈಕ್ವಲ್ ಟು 0 ಹಾಕಿದ್ರೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಎಷ್ಟು ಬರುತ್ತೆ ಹೇಳ್ರಿ, 0 ಬರುತ್ತೆ. x ಈಕ್ವಲ್ ಟು -2 ಹಾಕ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ, -8 ಬರುತ್ತೆ. x ಈಕ್ವಲ್ ಟು 2 ಹಾಕ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ, 8 ಬರುತ್ತೆ. x ಈಕ್ವಲ್ ಟು 2 ಹಾಕಿದಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 8 ಬರುತ್ತೆ. x ಈಕ್ವಲ್ ಟು -2 ಹಾಕಿದಾಗ -8 ಬರುತ್ತೆ. 0 ಹಾಕಿದಾಗ 0 ಬರುತ್ತೆ. ಇದ್ರೊಳಗಡೆ ಎಲ್ಲಕ್ಕಿಂತ ಮ್ಯಾಕ್ಸಿಮಮ್ ಬಂದಿದ್ದು ಯಾವುದು, ಎಲ್ಲಕ್ಕಿಂತ ಮ್ಯಾಕ್ಸಿಮಮ್ ಬಂದಿದ್ದು ಯಾವಾಗ, x ಈಕ್ವಲ್ ಟು 2, x ಈಕ್ವಲ್ ಟು 8, ಇದು ಎಲ್ಲಕ್ಕಿಂತ ಏನಿದೆ ಬಂದಿರೋದು ಮ್ಯಾಕ್ಸಿಮಮ್. ಸೊ 8 ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೇರ್ಫೋರ್ ನಾವೇನು ಹೇಳ್ಬೋದು ಅಂತಂದ್ರೆ,
therefore we can say that 8 is the maximum value. Maximum point ಯಾವುದು? 2 is the maximum point of maximum. 2 is the point of maximum, 8 is the maximum value. Similarly minimum ಯಾವ್ದು ಬರುತ್ತೆ ಹೇಳ್ರಿ? Similarly minimum ಯಾವ್ದು ಬರುತ್ತೆ? Minimum point ಯಾವುದು? -2. Point of minimum ಅಥವಾ minimum point -2. ಆಮೇಲೆ minimum value ಏನು ಬರುತ್ತೆ? -8. Point of minimum is -2, minimum value is -8. ಕರೆಕ್ಟ್ ಆಯ್ತಾ? ಸೊ ಇದನ್ನು ಬರ್ಕೋರಲ್ಲಿ ಏನಂತ ಬರ್ತೀರಿ? ಮಿನಿಮಮ್ ಪಾಯಿಂಟ್ -2, ಮಿನಿಮಮ್ ವ್ಯಾಲ್ಯೂ ಏನು? -8. ತಿಳಿತಾ ಇದು? ಸೊ ಮಿನಿಮಮ್ ಪಾಯಿಂಟ್ ಈಸ್ -2, ಮಿನಿಮಮ್ ವ್ಯಾಲ್ಯೂ ಇಸ್ -8. ಇಷ್ಟ ಸಿಂಪಲ್. ತಿಳಿತಾ ಇದು? ಸೊ ಇನ್ನೊಂದು ಕ್ವಶನ್ ನೋಡೋಣ್ರಿ ಈ ಟೈಪ್. ಸೊ ಇನ್ನೊಂದು ಕ್ವಶನ್, f of x equal to sin x plus cos x. f of x equal to sin x plus cos x. ಸೊ ಇದರದ್ದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ ಕಂಡುಹಿಡಿಯಬೇಕು. ಇದರದ್ದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ ಕಂಡುಹಿಡಿಯಬೇಕು. ಇಂಟ್ರೋಲ್ ಅವರು ಕೊಟ್ಟರೆ x belongs to 0, pi. x belongs to 0, pi ಇಂಟ್ರೋಲ್ ಅವರು ಕೊಟ್ಟರೆ. ಓಕೆ, ಸೊ ಇಂಟ್ರೋಲ್ ಅವರು ಕೊಟ್ಟರೆ ಅಂದ್ರೆ ಏನು ಮಾಡಬೇಕು? ಟರ್ನಿಂಗ್ ಪಾಯಿಂಟ್ನ ಕಂಡುಹಿಡಿದು ಅಲಾಂಗ್ ವಿತ್ ಇಂಟರ್ವಲ್ಸ್ ಲೆಫ್ಟ್ ಬೌಂಡ್ರಿ ರೈಟ್ ಬೌಂಡ್ರಿನೂ ಕನ್ಸಿಡರ್ ಮಾಡಬೇಕು. ಇಂಟರ್ವಲ್ ಕೊಟ್ಟರೆ ಅದರ ಅರ್ಥ ಏನು? ಇದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. ಆಮೇಲೆ ನೀವೇನು ಮಾಡಬೇಕು? ಅದರ ಲೆಫ್ಟ್ ಬೌಂಡ್ರಿ ರೈಟ್ ಬೌಂಡ್ರಿನೂ ಕನ್ಸಿಡರ್ ಮಾಡಬೇಕು. ಸೊ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಎಫ್ ಆಫ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಎಫ್ ಡ್ಯಾಶ್ ಎಕ್ಸ್ ಬರುತ್ತೆ. ಸೈನ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್, ಕಾಸ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್. ತಿಳಿತಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತೋರಿ. ಸೊ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಕ್ವಲ್ 0 ಆಗುತ್ತೆ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಕ್ವಲ್ 0. ಸೊ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಕ್ವಲ್ 0 ಅಂದ್ರೆ 1, ಕಾಸ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂದ್ರೆ 1, ಕಾಸ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂದ್ರೆ 1. ತಿಳಿತಾ ಇದು? ಓಕೆ, ನೆಕ್ಸ್ಟ್. ಸೊ ಹಂಗಾರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಕ್ವಲ್ 0 ಅಂದ್ರೆ ಏನು ಮಾಡ್ತೀರಿ ಹೇಳ್ರಿ? ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಕ್ವಲ್ 0 ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಎಕ್ಸ್ ಅಪಾನ್ ಕಾಸ್ ಎಕ್ಸ್ ಅಂತ ಬರೀಬಹುದು. ಅವೇನಾಗುತ್ತೆ? sin x ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಏನಾಗುತ್ತೆ? cos x equal to sin x ಅಥವಾ sin x upon cos x equal to 1, or this implies tan x equal to 1 ಆಯ್ತು. therefore x equal to ಏನಾಯ್ತು? pi by 4. ಸೊ ಹಂಗಾರೆ x equal to pi by 4 ಏನು? it becomes the value. x equal to pi by 4 ಏನಾಯ್ತು? ವ್ಯಾಲ್ಯೂ ಆಯ್ತು, ಅದರ ಟರ್ನಿಂಗ್ ಪಾಯಿಂಟ್ ಆಯ್ತು. x equal to pi by 4 is the turning point, ಅಥವಾ we can also call it as critical point ಅಂತ ಕರಿಬಹುದು. ಹೌದಾ? ಸಿ ಪಿ ಅಂತ ಬರೀತೀವಿ ನೋಡ್ರಿ. ಸಿ ಪಿ ಅಂದ್ರೆ ಏನು? ಕ್ರಿಟಿಕಲ್ ಪಾಯಿಂಟ್ ಅಥವಾ ಟರ್ನಿಂಗ್ ಪಾಯಿಂಟ್ ಸಿಕ್ತು ನಮ್ಗೆ. ಒಂದು ಸಿಕ್ತು, ಅದು ಎಕ್ಸ್ ಈಕ್ವಲ್ ಟು ಪೈ ಬೈ 4. ಓಕೆ, ಎಕ್ಸ್ ಈಕ್ವಲ್ ಟು ಪೈ ಬೈ 4 ಸಿಕ್ಕರೆ ನೀವೇನು ಮಾಡ್ಬೇಕು ಹೇಳ್ರಿ? ಅವ್ರು ಕೊಟ್ಟಿರೋ ಇಂಟರ್ವಲ್ನು ಕನ್ಸಿಡರ್ ಮಾಡಬೇಕು. ಅವ್ರು ಕೊಟ್ಟಿರೋ ಇಂಟರ್ವಲ್ ಏನು ಕೊಟ್ಟರೆ? 0 to pi ಕೊಟ್ಟರೆ. ದೇ ಹ್ಯಾವ್ ಗಿವನ್ ಇಟ್ ಆಸ್ 0 to pi. ಸೊ ಹಂಗಾರೆ ಏನೇನು ಬಂತೀಗ? ಅವ್ರು ಕೊಟ್ಟಿರೋದನ್ನ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು 0 ಒಂದು ಬರುತ್ತೆ, ಎಕ್ಸ್ ಈಕ್ವಲ್ ಟು ಪೈ ಬೈ 4 ಒಂದು ಬರುತ್ತೆ, ಎಕ್ಸ್ ಈಕ್ವಲ್ ಟು ಪೈ ಒಂದು ಬರುತ್ತೆ. 3 ಬಂದು ಎಕ್ಸ್ ಈಕ್ವಲ್ ಟು 0, x equal to pi by 4 and x equal to pi. So x equal to 0, x equal to pi by 4 and x equal to pi ಬಂತು. ಸೊ x equal to 0 ಇದ್ದಾಗ f of x ಏನಿರುತ್ತೆ ಚೆಕ್ ಮಾಡ್ರಿ. ಸೊ f of x ಅಂದ್ರೆ ಅವ್ರು ಕೊಟ್ಟಿರೋ ಫಂಕ್ಷನ್ ಏನೈತೆ ನೋಡ್ರಿ. f of x equal ಏನೈತಿ? ಅವ್ರು ಕೊಟ್ಟಿರೋ ಫಂಕ್ಷನ್ f of x equal to sin x plus cos x ಐತಿ. ಹೌದಾ? ಸೊ x equal to 0 ಇದ್ದಾಗ f of x ಏನಿರುತ್ತೆ ನೋಡ್ರಿ. x equal to 0 ಇದ್ದಾಗ f of x ಜಾಗದಾಗ 0 ಹಾಕ್ರಿ. sin 0 plus cos 0 ಏನು ಬಂತು? 1 ಬಂತು. ನೆಕ್ಸ್ಟ್ at x equal to pi by 4 ಹಾಕ್ರಿ. x ಜಾಗದಾಗ pi by 4 ಹಾಕಿದಾಗ ಏನಾಗುತ್ತೆ ನೋಡ್ರಿ? sin pi by 4 plus cos pi by 4. sin pi by 4 plus cos pi by 4 ಅಂದ್ರೆ 1 by root 2 plus 1 by root 2 ಏನು ಬಂದ್ರಿ? 2 upon root 2 ಬಂತು. ನೆಕ್ಸ್ಟ್ at x equal to pi, x pi ಹಾಕಿದ sin 180 cos 180. ಸೊ sin 180 ಏನು ಬರುತ್ತೆ? 0 ಬರುತ್ತೆ. cos 180 ಏನು ಬರುತ್ತೆ? -1 ಬರುತ್ತೆ. ಸೊ f of x ಕೂಡ ಬಂತು -1 ಬಂತು. ತಿಳಿತಾ ಇದು? ಸೊ ಹಂಗಾರ ಇದ್ರೊಳಗಡೆ ಎಲ್ಲಕ್ಕಿಂತ ಮ್ಯಾಕ್ಸಿಮಮ್ ಬಂದಿದೆ ಯಾವಾಗ? 2 upon root 2 ಅಂದ್ರೆ ಏನು ಬರುತ್ತೆ ಹೇಳ್ರಿ? 2 upon root 2 ಅಂದ್ರೆ root 2 ಬರುತ್ತೆ. root 2 ಅಂದ್ರೆ ಅರೌಂಡ್ 1.4 ಬಂತು. 2 upon root 2 ಅಂದ್ರೆ ಆನ್ಸರ್ ವಿಲ್ ಬಿ root 2. root 2 ಅಂದ್ರೆ ಅರೌಂಡ್ 1.4 ಬಂತು. ಸೊ ಹಿಂಗಾಗಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಯಾವಾಗ ಬರುತ್ತೆ? at x equal to pi by 4. at x equal to pi by 4 ಏನು ಆನ್ಸರ್ ಬರ್ತಲ್ಲ? 2 upon root 2. this is the maximum value. ಇನ್ನು ಮಿನಿಮಮ್ ಯಾವಾಗ ಬರುತ್ತೆ ಹೇಳ್ರಿ? ಮಿನಿಮಮ್ -1 ಬರುತ್ತೆ. ಯಾವಾಗ? at x equal to pi. ಸೊ at x equal to pi ಇಲ್ಲಿ ಗ್ರೀನ್ ಕಲರ್ ಮಾರ್ಕ್ ಮಾಡತ್ತಿಲ್ಲ.
at x equal to pi f of x equal to minus 1 at x equal to pi f of x equal to minus 1. This is the minimum value. ತಿಳಿತಾ ಇದು ಈಸಿ ಐತಾ ಓಕೆ ಓಕೆ ಸೊ ತಿಳಿದು ಅನ್ಕೊಂಡಿದ್ದೀನಿ ಅದನ್ನ ನೀವು ಸ್ವಲ್ಪ ಸೆಂಟೆನ್ಸ್ ಒಳಗಡೆ ಬರೀಬೇಕು ಏನಂದ್ರೆ x equal to pi by 4 is the point of maximum 2 upon root 2 is the maximum value and minimum point is x equal to pi and minimum value is minus 1 ಅದನ್ನು ನೀವು ಸೆಂಟೆನ್ಸ್ ಒಳಗಡೆ ಬರೀಬೇಕು ಓಕೆ ಹೋಪ್ ನೀವು ಇದನ್ನು ಮಾಡ್ತೀರ ಅನ್ಕೊಂಡಿದ್ದೀನಿ ಸೊ ಇನ್ನೂ ಒಂದು ಎರಡು ಸಬ್ ಕ್ವಶನ್ಸ್ ಅದಾವೆ ಇದ್ರೊಳಗಡೆ ಇದನ್ನು ನೀವು ಟ್ರೈ ಮಾಡಿರಿ ವಿಲ್ ಬಿ ಮೂವಿಂಗ್ ಆನ್ ಟು ದ ಕ್ವಶನ್ ನಂಬರ್ 6 ಕ್ವಶನ್ ನಂಬರ್ 6 ಏನೈತೆ ನೋಡ್ರಿ find the maximum profit that a company can make if the profit function is given by okay find the maximum profit ಅಂತ ಹೇಳ್ಯಾರ so find the maximum profit ಅಂದ್ರೆ ಏನ್ರಿ we should find maximum local maximum ಕಂಡುಬೇಕು find the maximum profit a company can make if a profit function is given by profit ಇಂದು ಒಂದು ಫಂಕ್ಷನ್ ಕೊಟ್ರ profit of x is equal to 41 minus 72x minus 18x square. If this is the profit function of a company, find its maximum profit. Find its maximum profit ಅಂತ ಹೇಳಿದ್ರೆ ಸೊ ಸಿಂಪಲ್ ಏನು ಮಾಡ್ತೀರಿ ಡಿಫ್ರೆನ್ಶಿಯೇಟ್ ಮಾಡಿರಿ p dash of x ಮಾಡಿದ್ರೆ ಏನು ಬರುತ್ತೆ minus 72 minus 36x ಅಂತ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀರಿ p double dash of x ಅಂತ ಮಾಡ್ಕೊಂಡ್ಬಿಟ್ರಿ p double dash of x ಮಾಡಿದ್ರೆ ಏನು ಬರುತ್ತೆ ನೋಡ್ರಿ you will be getting minus 36 ಬರುತ್ತೆ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ಸ್ ಬೇಕಂದ್ರೆ ಮಾಡ್ತೀರಿ ಇಫ್ ಯು ವಾಂಟ್ ಟರ್ನಿಂಗ್ ಪಾಯಿಂಟ್ಸ್ ಸೊ ಟರ್ನಿಂಗ್ ಪಾಯಿಂಟ್ ಅಂತ ಬೇಕಂದ್ರೆ ಮಾಡ್ತೀರಿ p dash of x equal to 0 ತಗೋರಿ ತೊಗೊಂಡ್ರೆ ಏನು ಬರುತ್ತೆ minus 36x minus 72 equal to 0 ಬಂತು ಸೊ minus 36 ಕಾಮನ್ ಏನು ಬರುತ್ತೆ ನೋಡ್ರಿ x minus 2 equal to 0 ಬಂತು therefore you will be getting x equal to 2 so x equal to 2 ಬಂತು ಸಾರಿ ಪ್ಲಸ್ ಬರ್ತಿದೆ ಒಳಗಡೆ so x plus 2 ಬರುತ್ತೆ so x equal to ಬಂತು minus 2 ಬಂತು so x will be equal to minus 2 so x will be equal to minus 2 ಬಂತಾ so this is the turning point x equal to minus 2 will be the turning point ಇದನ್ನ ಏನು ಮಾಡ್ರಿ ಡಬಲ್ ಡಿಫರೆನ್ಸಿಯೇಷನ್ ಒಳಗಡೆ ಹಾಕ್ರಿ ಡಬಲ್ ಡಿಫರೆನ್ಸಿಯೇಷನ್ ಏನೈತ್ರಿ p double dash of x equal to minus 36 ಐತಾ p double dash of x equal to minus 36 ಐತಿ x equal to minus 2 ನ ಡಬಲ್ ಡೆರಿವೇಟಿವ್ ಒಳಗಡೆ ಹಾಕ್ರಿ x equal to minus 2 ನ ಡಬಲ್ ಡೆರಿವೇಟಿವ್ ಒಳಗಡೆ ಹಾಕ್ರಿ ಏನಾಗುತ್ತೆ p double dash of minus 2 equal to minus 36 ಬಂತು p double dash of minus 2 equal to minus 36 ಇದರ ಅರ್ಥ ಏನು x ಜಾಗದಾಗ ನೀವು ಬೇಕಾದ ಹಾಕ್ರಿ x ಜಾಗದಾಗ ನೀವು ಬೇಕಾದ ಹಾಕ್ರಿ ಆನ್ಸರ್ minus 36 ಬರುತ್ತೆ ಅಂತ ಅರ್ಥ x ಜಾಗದಾಗ you can take it as minus 2 minus 3 minus 4 ಬೇಕಾದ ಹಾಕ್ರಿ x ಜಾಗದಾಗ ನೀವು ಬೇಕಾದ ಹಾಕ್ರಿ ಆನ್ಸರ್ will be minus 36 so p double dash of minus 2 is equal to minus 36 ತಿಳಿತಾ ಇದು ಓಕೆ ಸೊ ಹಿಂಗಾಗಿ ಆನ್ಸರ್ minus 36 ಅಂದ್ರೆ ನೆಗೆಟಿವ್ ಬಂತ ಸೊ minus 36 ಅಂದ್ರೆ ನೆಗೆಟಿವ್ ಬಂತು p double dash of x is equal to negative ನೆಗೆಟಿವ್ ಅಂದ್ರೆ ಏನ್ರಿ ಲೆಸ್ ದ್ಯಾನ್ 0 ನೆಗೆಟಿವ್ ಅಂದ್ರೆ ಲೆಸ್ ದ್ಯಾನ್ 0 ಸೊ ಲೆಸ್ ದ್ಯಾನ್ 0 ಅಂದ್ರೆ ಮ್ಯಾಕ್ಸಿಮಮ್ ಮಿನಿಮಮ್ so therefore this is a maximum point ಯಾವುದು x equal to minus 2 therefore this is a maximum point ಯಾವುದು x equal to minus 2 is a maximum point so maximum value ಬೇಕಂದ್ರೆ ಮಾಡ್ತೀರಿ therefore this is a maximum point ಯಾವುದು x equal to minus 2 is a maximum point maximum value ಬೇಕಂದ್ರೆ ಮಾಡ್ತೀರಿ so maximum value ಬೇಕಂದ್ರೆ f of x ಒಳಗಡೆ ಹಾಕ್ರಿ so f of x ಏನೈತಿ 41 minus 72x minus 18x square ಇದರೊಳಗಡೆ x ಜಾಗದಾಗ minus 2 ಹಾಕಿದ್ರೆ x ಜಾಗದಾಗ minus 2 ಹಾಕಿದ್ರೆ you will be getting 113 units 113 units ಬರುತ್ತೆ ಆನ್ಸರ್ this is the maximum value this is the maximum value ತಿಳಿತಾ ಇದು next question number 7 question number 7 ಕೊಟ್ಟ ನೋಡ್ರಿ find maximum
and minimum values. Find maximum and minimum values. 3x raised to 4 function kotra 3x raised to 4 minus 8x cube plus 12x square minus 48x plus 25. So f of x equal to ಕೊಟ್ರ ಹೌದಾ. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ f dash of x ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ what you will be getting is 12x cube minus 24x square plus 24x minus 48 plus 20 by differentiation 0 ಬರುತ್ತೆ. ಓಕೆ, ಆಮೇಲೆ ಇವರು ಇದನ್ನ ಫಂಕ್ಷನ್ ಕೊಟ್ರಲ್ಲ, ಇವರು ದೇ ಹ್ಯಾವ್ ಗಿವನ್ ಒಂದು ಇಂಟರ್ವಲ್ ಕೊಟ್ರ, ಇಂಟರ್ವಲ್ ಬಿಟ್ವೀನ್ 0,3 ಇಂಟರ್ವಲ್ ಬಿಟ್ವೀನ್ 0,3 ಅಂತ ಕೊಟ್ರ, ಇಂಟರ್ವಲ್ ಬಿಟ್ವೀನ್ 0,3. ಸೊ 0,3 ನಡುವ ಇಂಟರ್ವಲ್ ಅಂದ್ರೆ ತಿಳ್ಕೊಂಡ್ಬಿಡ್ರಿ, 0,3 ನಡುವ ಇಂಟರ್ವಲ್ ಅಂತಂದ್ರೆ ಇದರ ಅರ್ಥ ಏನು ನಾವು ಇಟ್ಕೊಳ್ಬೇಕು, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ ಏನದಲ್ಲ ಅವು ದೇ ಆರ್ ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಆಬ್ಸಲ್ಯೂಟ್ ಮಿನಿಮಮ್. ಅವು ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಅಲ್ಲ. ಈ ಸ್ಥಳ ನಾವು ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ನಾವೇನು ಕಂಡಿಬೇಕು, ಆಬ್ಸಲ್ಯೂಟ್ ಮ್ಯಾಕ್ಸಿಮಾ ಆಬ್ಸಲ್ಯೂಟ್ ಮಿನಿಮಾ ಕಂಡಿಬೇಕು. ಹೆಂಗೆ ಅದಕ್ಕೆ ಕಂಡಿಬೇಕಂತ ಹೆಂಗೆ ಗೊತ್ತಾಯ್ತು, ಬಿಕಾಸ್ ಅವ್ರು ಏನು ಮಾಡ್ರ ಕ್ಲೋಸ್ಡ್ ಇಂಟರ್ವಲ್ ಕೊಟ್ರ. ಸೊ ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ 0,3 ಕೊಟ್ರ. ಸೊ ಕ್ಲೋಸ್ಡ್ ಇಂಟರ್ವಲ್ ದಟ್ ಈಸ್ 0,3 ಕೊಟ್ರ. ಇದರ ಅರ್ಥ ಏನು, ದೇ ಹ್ಯಾವ್ ಗಿವನ್ ಆಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಂಡ್ ಆಬ್ಸಲ್ಯೂಟ್ ಮಿನಿಮಾ. ಆಬ್ಸಲ್ಯೂಟ್ ಮ್ಯಾಕ್ಸಿಮಾ ಮತ್ತು ಆಬ್ಸಲ್ಯೂಟ್ ಮಿನಿಮಾ ಕೊಟ್ರ ಅಂತ ಗೊತ್ತಾಗುತ್ತೆ. ಎದ್ರ ಮೇಲೆ ಅವ್ರೇನು ಇಂಟರ್ವಲ್ಸ್ ಕೊಟ್ರಲ್ಲ ಅದ್ರ ಮೇಲೆ. ಓಕೆ, ಅವ್ರು ಏನು ಕೊಟ್ರಲ್ಲ ಇಂಟರ್ವಲ್, ಆ ಇಂಟರ್ವಲ್ ನೋಡಿದ್ರೆ ನಾವು ತಿಳ್ಕೋಬೇಕು ಏನು ದಿಸ್ ಈಸ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಅಬ್ಸಲ್ಯೂಟ್ ಮಿನಿಮಾ ಅಂತಂದು. ಓಕೆ, ಸೊ ಹಂಗಾರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಏನು ಮಾಡ್ತೀರಿ, 0 ಅಂತ ತೊಗೊಂತೀರಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಅಂತ ತೋರಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಅಂತ ತೊಗೊಂಡ್ರೆ ಸ್ವಲ್ಪ ನೀವು ಸಿಂಪ್ಲಿಫಿಕೇಶನ್ ಮಾಡ್ಬೇಕಾಗತ್ತೆ ಅದನ್ನು. ಸೊ ಮೊದಲು ಸಿಂಪ್ಲಿಫಿಕೇಶನ್ ಮಾಡೋಣ ಅಂತೇಳ್ರಿ, ಆಮೇಲೆ 0 ಅಂತ ತೊಗೊಳ್ಳೋಣ. ಓಕೆ, ಸೊ 12x ಕ್ಯೂಬ್ ಮೈನಸ್ 24x ಸ್ಕ್ವೇರ್ ಪ್ಲಸ್ 24x ಮೈನಸ್ 48 ಅಂತ ಐತಿ. ಸೊ 12 ಕಾಮನ್ ತೆಗೆದ್ರೆ ಎಕ್ಸ್ ಕ್ಯೂಬ್ ಮೈನಸ್ 24x ಸ್ಕ್ವೇರ್ ಕಡೆ ನೋಡಿದ್ರೆ 12x ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಕಾಮನ್ ತೆಗೊಂಡ್ರಿ, 12 ಎಲ್ಲಾದ್ರಿಗೂ 12 ಕಾಮನ್ ತಗೊಳ್ಳೋಣ. ಅವಾಗೇ ಬರುತ್ತೆ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 2x ಮೈನಸ್ 4. ಸೊ ಹಿಂಗೆ ಬಂತಿದ್ದು. ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 12 ಐತಿ. ಸೊ ಎಕ್ಸ್ ಕ್ಯೂಬ್ ಒಳಗಡೆ ಎಕ್ಸ್ ಸ್ಕ್ವೇರ್ನ ಕಾಮನ್ ತೆಗಿರಿ ಮತ್ತು ನೋಡ್ರಿ ಎಕ್ಸ್ ಮೈನಸ್ 2 ಬಂತು, ಪ್ಲಸ್ 2 ಕಾಮನ್ ತೆಗಿರಿ ಎಕ್ಸ್ ಮೈನಸ್ 2 ಬಂತು. ಕರೆಕ್ಟ್ ಆಯ್ತು. ಸೊ ಸಿಂಪ್ಲಿಫಿಕೇಶನ್ ಆತ. ನೆಕ್ಸ್ಟ್ ಏನು ಮಾಡ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತಗೋರಿ. ನೆಕ್ಸ್ಟ್ ಏನು ಮಾಡ್ಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತಗೋಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಅಂದ್ರೆ ಏನು ನೋಡ್ರಿ, 12 ಇಂಟು x ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಅಂತ ತಗೋರಿ. ಸೊ ತೊಗೊಂಡ್ರೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಇದು 12 ಇಲ್ಲಿ ಎರಡು ಫ್ಯಾಕ್ಟರ್ಸ್ ಬರ್ತಾವೆ, ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಇನ್ನೊಂದು ಏನು ಬರುತ್ತೆ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಬಂತು. ಸೊ ಬಿಗ್ ಬ್ರ್ಯಾಕೆಟ್ಸ್ನ ತೆಗೆದುಬಿಡ್ರಿ, ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ತೆಗೀರಿ. ಸೊ ತೆಗೆದ್ರೆ ಏನು ಬರುತ್ತೆ ನೋಡ್ರಿ, 12 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಸೊ ಹಂಗಾರೆ ಪಾಸಿಬಿಲಿಟಿ ಏನೈತೆ ಹೇಳ್ರಿ, ವಾಟ್ ಆರ್ ದ ಪಾಸಿಬಿಲಿಟೀಸ್? ಒಂದು ಎಕ್ಸ್ ಈಕ್ವಲ್ ಟು 2 ಬರುತ್ತೆ, ಒಂದು ಎಕ್ಸ್ ಈಕ್ವಲ್ ಟು 2 ಬಂತು. ಇನ್ನೊಂದು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 2, ಎಕ್ಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ರೂಟ್ ಆಫ್ ಮೈನಸ್ 2 ಬರುತ್ತೆ. ಎಕ್ಸ್ ಈಕ್ವಲ್ ಏನು ಬರ್ತೀರಿ, ರೂಟ್ ಆಫ್ ಮೈನಸ್ 2 ಬಂತು. ಸೊ ಎಕ್ಸ್ ಈಕ್ವಲ್ ಟು ರೂಟ್ ಆಫ್ ಮೈನಸ್ 2 ಬರುತ್ತೆ. ಸೊ ರೂಟ್ ಆಫ್ ಮೈನಸ್ 2 ಅಂದ್ರೆ ಇಮ್ಯಾಜಿನರಿ ನಂಬರ್, ಅದನ್ನು ಕನ್ಸಿಡರ್ ಮಾಡಂಗಿಲ್ಲ. ಇನ್ನೊಂದು ಏನು ಬರ್ತೀರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಈಕ್ವಲ್ ಟು 0 ಬಂತು. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಈಕ್ವಲ್ 0 ಅಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ರೂಟ್ 2 ಬರುತ್ತೆ, ವಿಚ್ ಈಸ್ ಅ ಇಮ್ಯಾಜಿನರಿ ನಂಬರ್. ಕಾಂಪ್ಲೆಕ್ಸ್ ನಂಬರ್ ಬರ್ತದೆ, ನಾವು ಕನ್ಸಿಡರ್ ಮಾಡಂಗಿಲ್ಲ. ವಿ ಕನ್ಸಿಡರ್ ಓನ್ಲಿ ಎಕ್ಸ್ ಈಕ್ವಲ್ ಟು 2. ಸೊ ಎಕ್ಸ್ ಈಕ್ವಲ್ ಟು 2 ಈಸ್ ದ ಕ್ರಿಟಿಕಲ್ ಪಾಯಿಂಟ್. ಇದನ್ನೊಂದು ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಇನ್ನೊಂದು ಇಮ್ಯಾಜಿನರಿ ನಂಬರ್ ಬರುತ್ತೆ, ಹೌದಾ. ಸೊ ಹಂಗಾರೆ ಇದನ್ನು ಬಿಟ್ರೆ ಎಕ್ಸ್ ಈಕ್ವಲ್ ಟು 2 ಸಿಗ್ತಾ ಈಗ. ಸೊ ಎಕ್ಸ್ ಈಕ್ವಲ್ ಟು 2 ನ ಜೊತೆ ಮತ್ತೆ ಅಂತ ಹೋಗ್ಬೇಕು ನಾವು, ಅಲಾಂಗ್ ವಿತ್ ಎಕ್ಸ್ ಈಕ್ವಲ್ ಟು 2 ವಿ ಶುಡ್ ಕನ್ಸಿಡರ್, along with x equal to 2 we should consider 0,3. along with x equal to 2 we should consider 0,3.
along with x equal to 2 we should consider 0, 3. So ಹಂಗಾರೆ ಏನೇ ಬರ್ತಾವ್ರಿ f of 0 f of ಇಂಟ್ರೋಲ್ ಏನೈತದ 0 to 3 ಐತಲ್ರಿ, ಸಾರಿ f of 2 ಇನ್ನೊಂದು f of 3. ಸೊ 0 ಹಾಕಿದ್ರೆ ಏನು ಬರುತ್ತೆ, 2 ಹಾಕಿದ್ರೆ ಏನು ಬರುತ್ತೆ, 3 ಹಾಕಿದ್ರೆ ಏನು ಬರುತ್ತೆ, ಫಂಕ್ಷನ್ ಒಳಗಡೆ ಅವ್ರು ಕೊಟ್ಟಿರೋ ಫಂಕ್ಷನ್. ಸೊ ಅವ್ರು ಕೊಟ್ಟಿರೋ ಫಂಕ್ಷನ್ ಎಲ್ಲಿ ನೋಡ್ರಿ, ಅವ್ರು ಕೊಟ್ಟಿರೋ ಫಂಕ್ಷನ್ ಇಲ್ಲಿ ಐತಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸ್ಟಾರ್ಟಿಂಗ್ ಕೊಟ್ಟರು ಅವರು. ಸೊ ಸ್ಟಾರ್ಟಿಂಗ್ ಅವ್ರು ಏನು ಕೊಟ್ಟರಲ್ಲ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3x⁴ - 8x³ + 12x² - 48x + 25. ಅದರೊಳಗಡೆ 0 ಹಾಕಿದಾಗ ಏನು ಬರುತ್ತೆ, 2 ಹಾಕಿದಾಗ ಏನು ಬರುತ್ತೆ, 3 ಹಾಕಿದಾಗ ಏನು ಬರುತ್ತೆ ಚೆಕ್ ಮಾಡಿರಿ. 0 ಹಾಕಿದಾಗ ಏನು ಬರುತ್ತೆ, ಸೊ 0 ಹಾಕಿದರೆ ಯು ವಿಲ್ ಬಿ ಗೆಟಿಂಗ್ 25. 2 ಹಾಕಿದರೆ ಯು ವಿಲ್ ಬಿ ಗೆಟಿಂಗ್ -39. 3 ಹಾಕಿದರೆ ಯು ವಿಲ್ ಬಿ ಗೆಟಿಂಗ್ +16. ಸೊ 25 - 13 16. ಸೊ 3 ವ್ಯಾಲ್ಯೂ ಬಂತು. ಸೊ 3 ವ್ಯಾಲ್ಯೂ ಬಂತು, ಹೌದಾ. ಸೊ ಇದ್ರೊಳಗಡೆ ಎಲ್ಲಕ್ಕಿಂತ ಮ್ಯಾಕ್ಸಿಮಮ್ ಯಾವಾಗ ಬರುತ್ತೆ ನೋಡ್ರಿ, 0 ಹಾಕಿದಾಗ ಯು ವಿಲ್ ಗೆಟ್ 25 ಎಲ್ಲಕ್ಕಿಂತ ಮ್ಯಾಕ್ಸಿಮಮ್. 2 ಹಾಕಿದಾಗ -39 ಎಲ್ಲಕ್ಕಿಂತ ಮಿನಿಮಮ್. ತಿಳಿತಾ ಇದು. ಸೊ ಮ್ಯಾಕ್ಸಿಮಮ್ ಯಾವುದು 0. 0 is a point of maximum. 0 is a point of maximum. Maximum value ಏನು ಬರುತ್ತೆ 25. 0 is a point of maximum. 25 is maximum value. ಅದು ನೀವು ಕರೆಕ್ಟಾಗಿ ಬರ್ಕೋಬೇಕು, ನನಗಂತೂ ಯಾರೋ ಮಾರ್ಕ್ ಹಾಕಿ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ 2 is a point of minimum and -39 is the minimum value. And -39 is the minimum value. ತಿಳಿತಾ ಇದು. ಸೊ ಹಿಂಗೆ ಮಾಡ್ಬೇಕು ನೋಡ್ರಿ, ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಹಾಕಿ ಹೇಳಿದ್ರೆ ಈ ಟೈಪ್ ಮಾಡ್ಬೇಕು. ಐ ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಎಲ್ಲನೂ ತಿಳ್ಕೊಳ್ಳೋದಿರ ಅಂತ ಅನ್ಕೊಂಡಿನಿ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಡಿಸ್ಕಸ್ ಆರ್ ಯು ಕ್ಯಾನ್ ಕಾಮೆಂಟ್. ಓಕೆ, ಥ್ಯಾಂಕ್ ಯು.